ಗುಬ್ಬಿ ಮೇಲೆ ಸರ್ಕಾರದ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿಕೊಂಡಿದ್ದಾರೆ. ಖಾನಾಪುರ ಸಿಪಿಐ ಸಸ್ಪೆಂಡ್ ಪಾಲಿಟಿಕ್ಸ್. ಸಿಪಿಐಯದ್ದು ಮಾತ್ರ ಕರ್ತವ್ಯ ಲೋಪ ಅಂತೆ, ಉಳಿದವರದ್ದು ಇಲ್ವಾ? ಹಿರಿಯ ಅಧಿಕಾರಿಗಳ ಆದೇಶ ಇಲ್ಲದೆ ಸಿಪಿಐ ಹೇಗೆ ನಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ? ಯಾರದ್ದ ತಪ್ಪು, ಇನ್ಯಾರದ್ದು ತಲೆದಂಡ? ಠಾಣೆಯಲ್ಲೇ ಇದ್ದಾರಲ್ಲ ಕಮಿಷನರ್ ಎಡಾಮಾರ್ಟಿನವರು, ಅವ್ರ ಮೇಲೆ ಯಾಕೆ ಕ್ರಮ ಇಲ್ಲ? ಹಾಗಿದ್ದಾಗ ಹಿರಿಯ ಅಧಿಕಾರಿಗಳಿಗೆ ಗೃಹ ಇಲಾಖೆ ರಕ್ಷಣೆಗೆ ನಿಂತ್ಕೊಳ್ಳುತ್ತಾ? ಇಷ್ಟು ರೌಂಡ್ಸ್ ಹೊಡಿಬೇಕಾದ್ರೆ ಯಾರಿದ್ರು ಅವ್ರ ಜೊತೆಗೆ? ನನ್ನ ಸಹೋದ್ಯೋಗಿ ಈಗ ಸುಕೇಶ್ ಇದ್ದಾರೆ. ಸುಕೇಶ್, ಈಗ ಯಾರ್ದೋ ಮೇಲೆ ಕೋಪವನ್ನ ಇನ್ಯಾರ್ದೋ ಮೇಲೆ ತೀರಿಸಿಕೊಂಡ್ರು ಅನ್ನೋ ರೀತಿಯಲ್ಲಿ ಆಗೋಯ್ತಾ ಅಂತ ಈ ಪ್ರಕರಣ? ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸಿಟಿ ರವಿ ಅವರನ್ನ ಬಂಧನ ಮಾಡಿ ರಾತ್ರಿ ಇಡೀ ಸುತ್ತಾಟ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಂಜುನಾಥ್ ನಾಯಕ್, ಸಿಪಿಐ ಖಾನಾಪುರ, ಇವರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಎಸ್, ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುಕೇಶ್, ಯಾರ್ದೋ ಮೇಲೆ ಇರುವಂತ ಕೋಪವನ್ನ ಇನ್ಯಾರ್ದೋ ಮೇಲೆ ತೀರಿಸ್ಕೊಂಡ್ರು ಅನ್ನೋ ರೀತಿಯಲ್ಲಿ ಆಗೋಗಿದ್ಯಾ ಅಂತ ಈ ಪ್ರಕರಣ ಈಗ? ಖಂಡಿತ ಅರುಣ್, ಯಾಕಂದ್ರೆ ಇಲ್ಲಿ ಯಾರ ಮೇಲೆ ಸಿಟ್ಟು ಅಂದ್ರೆ ಒಂದು ಕಡೆ ಬಿಜೆಪಿ ನಾಯಕರಿಗೆ ಯಾರು ಅವಕಾಶ ಮಾಡಿಕೊಟ್ರು ಅವ್ರ ಮೇಲೆ ಕ್ರಮ ಆಗಲಿ ಅಂತ ಬಹುಶಃ ಇದು ಸರ್ಕಾರದ ಕಡೆಯಿಂದ ಪ್ರಭಾವಿ ಕಡೆಯಿಂದ ಹೋದಂತ ಕರೆಯೋ ಅಥವಾ ಒತ್ತಡವೋ ಗೊತ್ತಿಲ್ಲ. ಆದರೆ ಇಲ್ಲಿ ಸಸ್ಪೆಂಡ್ ಆಗಿರುವಂತವ್ರು ಒಬ್ಬ ಇನ್ಸ್ಪೆಕ್ಟರ್ ಠಾಣೆಯ ಇನ್ಚಾರ್ಜ್ ಇದ್ರು ಅನ್ನೋದಾದ್ರೆ ಅವರೊಬ್ಬರೇ ಇದ್ದಾಗ ಇವೆಲ್ಲವೂ ಬೆಳವಣಿಗೆ ಆಗಿದ್ರೆ ಖಂಡಿತ ಅವರೇ ಹೊಣೆಗಾರರು. ಯಾಕಂದ್ರೆ ಅವರ ಠಾಣೆ ವ್ಯಾಪ್ತಿಯಲ್ಲಿ ಆದಂಥ ಘಟನೆ ಅಥವಾ ಅವರೇ ಇನ್ಚಾರ್ಜ್ ಆದಾಗ ಆದಂಥ ಘಟನೆ. ಆದರೆ ಈ ಘಟನೆ ಆದಾಗ ಅಥವಾ ಸಿ ಟಿ ರವಿ ಅವರನ್ನ ಕರೆದೊಯ್ದಾಗ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲೇ ಇರ್ತಾರೆ, IPS ಅಧಿಕಾರಿಗಳು ಇರ್ತಾರೆ, ಕಮಿಷನರ್ ಅಲ್ಲೇ ಇರ್ತಾರೆ. ಅವರ ಸೂಚನೆಯ ಮೇರೆಗೆ ಅಲ್ಲಿ ಇನ್ಸ್ಪೆಕ್ಟರ್ ಆದವರು ಕೆಲಸ ಮಾಡಬೇಕಾಗುತ್ತೆ. ಅವರೊಬ್ಬರನ್ನ ಬಲಿ ಹಾಕಿದಂತೆ ಮಾಡಿ ಇಡೀ ಕಣ್ಣೊರೆಸುವ ತಂತ್ರವನ್ನ ಮಾಡ್ತಾ ಹೋದ್ರೆ ಇದು ಮತ್ತಷ್ಟು ಇಲಾಖೆಯ ಇಮೇಜನ್ನು ಹಾಳು ಮಾಡುತ್ತೆ, ಸರ್ಕಾರದ ಇಮೇಜನ್ನು ಹಾಳು ಮಾಡುತ್ತೆ, ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಹಾಗೇನಾದರೂ ಇವರು ಕ್ರಮ ಕೈಗೊಳ್ಳೋದೇ ಆಗಿದ್ರೆ ಯಾರೆಲ್ಲ ಕಾರಣಕರ್ತರು, ಅವತ್ತು ಅನುಮತಿ ಕೊಟ್ಟವರು ಯಾರು, ಅಲ್ಲಿದ್ದಂಥ ಹಿರಿಯರು ಯಾರು, ಅವ್ರ ಜವಾಬ್ದಾರಿ ಅಲ್ವಾ? IPS ಅಧಿಕಾರಿ ಯಾರು, ಅವ್ರ ಜವಾಬ್ದಾರಿ ಅಲ್ವಾ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಅದನ್ನ ಬಿಟ್ಟು ಬಹುತೇಕ ಸಂದರ್ಭಗಳಲ್ಲಿ ಇಂಥದ್ದೇನೋ ಬೆಳವಣಿಗೆ ಆಯಿತು, ಯಾರೋ ಕೆಳ ಹಂತದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂಥದ್ದು, ಅವ್ರ ಮೇಲೆ ಗೋವೆ ಕೂರಿಸುವಂಥದ್ದು, ಅವ್ರ ಮೇಲೆ ಜವಾಬ್ದಾರಿ ಹೊರಿಸುವಂಥದ್ದು. ಹಾಗಾದ್ರೆ ಉಳಿದ ಅಧಿಕಾರಿಗಳ ಮೇಲೆ ಜವಾಬ್ದಾರಿ ಇರಲಿಲ್ವಾ ಅಥವಾ ಇರಲ್ವಾ ಅನ್ನುವಂಥದ್ದು ಕೂಡ ಸ್ಪಷ್ಟಪಡಿಸಬೇಕಾಗುತ್ತೆ. ಜೊತೆಗೆ ಇಷ್ಟೆಲ್ಲ ಆದ ನಂತರದಲ್ಲಿ ಇವತ್ತು ಆ ನಿರ್ಧಾರ ಕೈಗೊಳ್ತಾರೆ. ಉಳಿದ ವಿಚಾರಗಳಲ್ಲಿ ತನಿಖೆ ನಡೆಯುತ್ತೆ. ಹಾಗಾದ್ರೆ CID ತನಿಖೆ ನಡೀತಿದೆ ಅನ್ನೋದಾದ್ರೆ ಆ ವಿಚಾರವು ಸೇರಿ ನಡಿಬೇಕಲ್ವಾ? ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸ್ಟೇಷನ್ಗೆ ಸಂಬಂಧಪಟ್ಟಂತೆ ಸೇರಿದಂತೆ ಜೊತೆಗೆ ಈ ವಿಚಾರವು ಒಳಗೊಂಡಂತೆ ಎಲ್ಲ ವಿಚಾರಗಳು ನಡೆಯುತ್ತೆ ಅನ್ನೋದಾದ್ರೆ ಅಲ್ಲಿವರೆಗೆ ಕಾಯ್ಬೋದಿತ್ತಲ್ವ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಆದರೆ ಒಂದಂತೂ ಸ್ಪಷ್ಟ, ಇನ್ಯಾರನ್ನು ಉಳಿಸುವ ನಿಟ್ಟಿನಲ್ಲಿ ಮತ್ತಾರನ್ನು ಬಲಿ ಹಾಕುವಂತ ಪ್ರಯತ್ನ ನಡೆದಂತೆ ಕಾಣಿಸ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ.